ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಚಾನಲ್. ಟುಡೇಸ್ ರೆಸಿಪಿ ಹೋಮ್ಮೇಡ್ ಆ್ಯಪಲ್ ಸ್ವೀಟ್ ವಿತೌಟ್ ಫೈರ್. ಈ ಸ್ವೀಟ್ನ ಕುಕ್ ಮಾಡ್ತಾ ಇದ್ದೀನಿ. ಓನ್ಲಿ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಈ ಸ್ವೀಟ್ನ ಮಾಡ್ತಾ ಇರೋದು. ಕಡಲೆ 1 ಕಪ್, ಸಕ್ಕರೆ 1 ಕಪ್, ಹಾಲು ಅರ್ಧ ಕಪ್, ಕುಂಬಳಕಾಯಿ ಬೀಜ ಮತ್ತು ಲವಂಗ 10. ಮೊದಲಿಗೆ ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ. ಆ ಪುಡಿನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದೇ ಜಾರ್ಗೆ ಕಡಲೆನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಮಾಡಿದ ಕಡಲೆ ಪುಡಿಯನ್ನು ಸಕ್ಕರೆ ಪುಡಿ ಜೊತೆಗೆ ಸೇರಿಸ್ಕೊಳ್ಳಿ. ಈ ರೆಸಿಪಿನ ನೀವು ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ಗೂ ಸಹ ಮಾಡ್ಬೋದು. ತುಂಬ ಈಸಿಯಾಗಿದೆ. ನೆಕ್ಸ್ಟ್ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಆಪ್ಷನಲ್, ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ನೆಕ್ಸ್ಟ್ ಸ್ವಲ್ಪ ಹಾಲನ್ನು ಹಾಕ್ತಾ ಮಿಕ್ಸ್ ಮಾಡಬೇಕು. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಶೇಪ್ ಕೊಡೋಣ. ನೋಡಿ, ಸ್ವಲ್ಪ ಹಿಟ್ಟನ್ನು ತಗೊಂಡು ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿ. ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಬೇರೆ ರೀತಿ ಶೇಪ್ಸ್ ಗೊತ್ತಿದ್ರೆ ಆ ರೀತಿನೂ ಮಾಡ್ಬೋದು. ಇದು ಸ್ವಲ್ಪ ಅಟ್ರಾಕ್ಷನ್ ಆಗಿದೆ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ನಾನು ಆ್ಯಪಲ್ ಶೇಪಲ್ಲಿ ಮಾಡ್ತಾ ಇದ್ದೀನಿ, ಹಾಗಾಗಿ ಉಂಡೆ ಆದಮೇಲೆ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಪೂರ್ತಿ ಹಿಟ್ಟನ್ನು ಕೂಡ ಆ್ಯಪಲ್ ಶೇಪಲ್ಲೇ ಮಾಡ್ಕೊಂಡಿದ್ದೀನಿ, ನೋಡ್ಬೋದು, ವಿಡಿಯೋದಲ್ಲಿ ಕಾಣ್ತಾ ಇದೆ. ಈಗ ಲವಂಗನ ಎಲ್ಲ ಸ್ವೀಟ್ ಮೇಲ್ಗಡೆನೂ ಇಡ್ತಾ ಬನ್ನಿ ಒಂದೊಂದಾಗೆ. ಅದೇ ರೀತಿ ಕಲ್ಲಂಗಡಿ ಬೀಜನ ಸೈಡಲ್ಲಿ ಇಡ್ತಾ ಬನ್ನಿ. ಕಲ್ಲಂಗಡಿ ಬೀಜ ಇಲ್ಲ ಅಂದರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ಇಡ್ಬೋದು. ಇದೇ ರೀತಿಯಾದ ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರೆಡಿಯಾಗಿದೆ ಟೇಸ್ಟಿಯಾದ ಹೋಮ್ ಮೇಡ್ ಆ್ಯಪಲ್ ಸ್ವೀಟ್.
ಥ್ಯಾಂಕ್ ಯು.